ಡ್ರೈವರ್ ಮ್ಯಾನೇಜರ್ ಇದರ ಬಗ್ಗೆ ಪ್ರೀವಿಯಸ್ ವಿಡಿಯೋ ಕ್ಲಿಪ್ಪಲ್ಲಿ ಎಕ್ಸ್ಪ್ಲನೇಷನ್ ಆಗಿದೆ. ಇಟ್ಸ್ ಎ ಸಾಫ್ಟ್ವೇರ್, ಅದು ಲೋಡ್ ಮಾಡುತ್ತೆ ಡ್ರೈವರ್ಸ್ ಫಾರ್ ಈಚ್ ಅಪ್ಲಿಕೇಶನ್. ಡ್ರೈವರ್ ಏನು ಕೆಲಸ ಮಾಡುತ್ತೆ? ಇಟ್ ಹ್ಯಾಂಡಲ್ಸ್ ODBC ಫಂಕ್ಷನ್ ಕಾಲ್ಸ್ and then submits each SQL request to a data source. It handles ODBC function calls. ODBC ಇಂದ ಫಂಕ್ಷನ್ ಕಾಲ್ ಏನು ಬಂದಿದೆ, ಫಂಕ್ಷನ್ಸ್ ಪ್ರೊಸೀಜರ್ಸ್ ಚಾಪ್ಟರಲ್ಲಿ ನೋಡಿದ್ದೀರಾ ಕಾಲಿಂಗ್ ಹೇಗಾಗುತ್ತೆ ಅಂತ. ಇಲ್ಲಿ ವಿಜುವಲ್ ಬೇಸಿಕ್ ಕೋಡಿಂಗ್ ಒಳಗಡೆ SQL ಸ್ಟೇಟ್ಮೆಂಟ್ಸ್ ಇರುತ್ತೆ. ನಿಮ್ಮ ಪ್ರಾಜೆಕ್ಟ್ ಕೋಡಿಂಗ್ ನೆನಪಿರ್ಬೋದು. ಅದು ಇಟ್ ಮೇಕ್ಸ್ ಎ ODBC ಫಂಕ್ಷನ್ ಕಾಲ್ and submits each SQL request. ನೀವು ಈಗ ಫಾರ್ ಎಕ್ಸಾಂಪಲ್ ರಿಸಲ್ಟ್ ನೋಡ್ತಾ ಇದ್ದೀರಾ ನಿಮ್ಮ ಮೊಬೈಲಲ್ಲಿ ಅಥವಾ ವೆಬ್ಸೈಟ್ ಲಾಗಿನ್ ಆಗಿ PC-ನಲ್ಲಿ ನೋಡ್ತಾ ಇದ್ದೀರಾ. ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಕ್ಲಿಕ್ ಮಾಡ್ತೀರಲ್ವಾ, ಅಥವಾ ನೀವು ಆಧಾರ್ ನಂಬರ್ ಆಗಿ ವ್ಯಾಲಿಡ್ ಆಧಾರ ಅಂತ ಚೆಕ್ ಮಾಡಕ್ಕೆ ಕ್ಲಿಕ್ ಮಾಡ್ಬೋದು. ಏನೇ ಒಂದು ವ್ಯಾಲಿಡೇಷನ್ ಪರ್ಪಸ್ಗೆ ನೀವು ನಿಮ್ಮ ID ನಂಬರ್ ಹಾಕಿ ವೆರಿಫಿಕೇಷನ್ಗೆ ಹೋದ ತಕ್ಷಣ SQL ರಿಕ್ವೆಸ್ಟ್, ಇಟ್ ಈಸ್ ನಥಿಂಗ್ ಬಟ್ SQL ರಿಕ್ವೆಸ್ಟ್. ನೀವು ವೆರಿಫಿಕೇಷನ್ ವ್ಯಾಲಿಡೇಷನ್ ಏನೋ ಮಾಡ್ತಿದ್ದೀವಿ ಅಂತ ನೀವು ಅಂದ್ಕೊಳ್ತೀರಾ ಆಸ್ ಎ ಯೂಸರ್, ಬಟ್ ಇಂಟರ್ನಲ್ಲಿ ಇಟ್ಸ್ ಅನ್ SQL ರಿಕ್ವೆಸ್ಟ್. ಯಾವ ಫಾರ್ಮಲ್ಲಿ ಹೋಗ್ತಿದೆ? ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಇದೆಯಲ್ಲ, ಆ ಫಾರ್ಮಲ್ಲಿ SQL ರಿಕ್ವೆಸ್ಟ್ ಹೋಗ್ತಾ ಇದೆ. ಯಾವುದಕ್ಕೆ? ಟು ದಿ ಡೇಟಾ ಸೋರ್ಸ್. ನಿಮ್ಮ ರಿಸಲ್ಟ್ ಚೆಕ್ ಮಾಡ್ತಾ ಇದ್ದೀರಾ, ಅಲ್ಲೂ ಅಷ್ಟೇ ಸೆಲೆಕ್ಟ್ ಸ್ಟಾರ್ ಫ್ರಮ್ ನಿಮಗೆ ಒಂದು ಟೇಬಲ್ ರಿಸರ್ವ್ ಆಗಿರುತ್ತೆ. ನಿಮ್ಮ ರಿಸಲ್ಟ್ದು ಎಲ್ಲ ಸಬ್ಜೆಕ್ಟ್ಸು ಅದರಲ್ಲಿ ಸ್ಟೋರ್ ಆಗಿರುತ್ತೆ. ಅಲ್ಲಿಗೆ SQL ರಿಕ್ವೆಸ್ಟ್ ಹೋಗ್ತಿದೆ. ಯಾವ ಫಾರ್ಮಲ್ಲಿ? ಸೆಲೆಕ್ಟ್ ಸ್ಟಾರ್ ಫ್ರಮ್ ನಿಮ್ಮದೇ ಟೇಬಲ್ ನೇಮ್ ಟು ದಿ ಡೇಟಾ ಸೋರ್ಸ್. ಈ ಡೇಟಾ ಸೋರ್ಸ್ ಎಲ್ಲಿದೆ? ತುಮಕೂರು ಯೂನಿವರ್ಸಿಟಿ ಡೇಟಾ ಸರ್ವರಲ್ಲಿ ಕೂತಿದೆ. ಸೊ ಇದಿಷ್ಟು ಕೆಲಸನ ಡ್ರೈವರ್ ಮಾಡ್ತಿದೆ. ಇಟ್ ಹ್ಯಾಂಡಲ್ಸ್ ODBC ಫಂಕ್ಷನ್ ಕಾಲ್. ಎಲ್ಲಿಂದ ಬರ್ತಿದೆ ODBC ಫಂಕ್ಷನ್ ಕಾಲು? ಅಪ್ಲಿಕೇಶನಿಂದ ಬರ್ತಿದೆ. ಅಂದರೆ ನೀವು ರಿಜಿಸ್ಟರ್ ನಂಬರ್ ಹಾಕಿದ್ದೀರಾ, ನೀವು ರಿಜಿಸ್ಟರ್ ನಂಬರ್ ಕ್ಲಿಕ್ ಮಾಡ್ತೀರಾ ಆಸ್ ಎ ಯೂಸರ್, ಬಟ್ ಆ ಸಾಫ್ಟ್ವೇರ್ಗೆ ಏನದು? ಕಾಂಬಿನೇಷನ್ ಆಫ್ VB ಕೋಡಿಂಗ್ ಪ್ಲಸ್ SQL ಕ್ವೇರೀಸ್. ಆ ಕಾಂಬಿನೇಷನ್ನೇ ಕಾಲ್ ಮಾಡೋದು. ಆಮೇಲೆ ನೀವಿಲ್ಲಿ ಅಪ್ಲಿಕೇಶನಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಡ್ರೈವರ್ ಮ್ಯಾನೇಜರು ಈ ಡ್ರೈವರ್ಗಳನ್ನ ಲೋಡ್ ಮಾಡುತ್ತೆ. ಡ್ರೈವರ್ ಸಾಫ್ಟ್ವೇರು ಅದು ಈ ಕಾಲ್ನ ತಗೊಂಡು ಆ ರಿಕ್ವೆಸ್ಟ್ ಏನಿದೆ, ನಿಮ್ಮ ಒಂದು VB ಕೋಡಿಂಗ್ ಒಳಗೆ ಎಂಬೆಡ್ ಆಗಿರೋ SQL ಕ್ವೇರಿ ಏನಿದೆ ಅದನ್ನು ಡೇಟಾಬೇಸ್ಗೆ ಕಳಿಸುತ್ತೆ. ಡೇಟಾಬೇಸ್ ಏನು ಮಾಡುತ್ತೆ? ಇದೆ ನೋಡಿ, ಡೇಟಾ ಸೋರ್ಸ್, ಡೇಟಾ ಬೀಯಿಂಗ್ ಆಕ್ಸೆಸ್ಡ್ ಆ್ಯಂಡ್ ಇಟ್ಸ್ DBMS ಆಪರೇಟಿಂಗ್ ಸಿಸ್ಟಮ್. ಅಲ್ಲಿಂದ ನಿಮ್ಮ ಟೇಬಲಿಂದ ನಿಮ್ಮ 6 ಸಬ್ಜೆಕ್ಟು ರಿಸಲ್ಟ್ ತೆಗೆದು ನಿಮ್ಮ ಸ್ಕ್ರೀನ್ ಮೇಲೆ ಇಡುತ್ತೆ. ಇದಿಷ್ಟು ಕೆಲಸ ನಡೆಯುತ್ತೆ. ಇದಿಷ್ಟು ಸಾಫ್ಟ್ವೇರ್ಗಳು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಮಾಡುತ್ತೆ. ನಿಮಗೆ ಜಸ್ಟ್ ಒಂದು ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟು ಇದರಲ್ಲೇನೆ ಕಂಟಿನ್ಯೂಯೇಷನ್ ಡೇಟಾ ಸೋರ್ಸ್ ನೇಮ್. ಇದಕ್ಕಿಂತ ಮುಂಚೆ ಏನದು ಡ್ರೈವರ್ ಸಾಫ್ಟ್ವೇರ್ ಅದನ್ನು ನೋಡ್ಕೊಬಿಡೋಣ. ನಾನೀಗ ಸೆಟ್ಟಿಂಗ್ಸ್ಗೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ಇಟ್ಸ್ ಎ ಕಂಟ್ರೋಲ್ ಪ್ಯಾನಲ್. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಈ ಆಪ್ಷನ್ಗೆ ಹೋಗ್ತೀನಿ. ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ನಲ್ಲಿ ನಾನು ODBC ನಿಮ್ಮ ಮನೆ ಸಿಸ್ಟಮಲ್ಲೂ ಅಷ್ಟೇ, ಅಥವಾ PC ನೀವು ಯಾರು ನಿಮ್ಮ ನೈಬರ್ ಯಾರ ಹತ್ರನಾದರೂ PC ಇದ್ದರೆ ನೀವು ಜಸ್ಟ್ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ನಲ್ಲಿ ODBC ಡೇಟಾ ಸೋರ್ಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿಂದ ಕನೆಕ್ಟಿವಿಟಿ ಮಾಡ್ತೇವೆ ನಾವು. ನಿಮ್ಮ ಹತ್ರ PC ಅವೈಲೇಬಿಲಿಟಿ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು. ಇದು ಪ್ರಾಕ್ಟಿಕಲ್ಸಲ್ಲಿಲ್ಲ, ಥಿಯರಿಗೆ ಮಾತ್ರ ಇದೆ. ನಾನು ಇದು ತೋರಿಸ್ಬೇಕಿತ್ತು ಪ್ರೊಜೆಕ್ಟರಲ್ಲಿ ಡೆಮೋ, ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ ನಾನು.
ನೋಡಿ ಈ ಬಾಕ್ಸ್ ನೇಮ್ ನೋಡಿ, ODBC ಡೇಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್. ನಾನೊಂದು ಯೂಟ್ಯೂಬ್ ವಿಡಿಯೋನು ಶೇರ್ ಮಾಡಿದ್ದೀನಿ, ಯಾರೋ ಮಾಡಿಟ್ಟಿರೋ ಅಂಥದ್ದು. ಅದರಲ್ಲೂ ಸೇಮ್ ಸ್ಟೆಪ್ಸ್ ಇದೆ, ಅದನ್ನೇ ಇಲ್ಲೂ ನಾನು ತೋರಿಸ್ತಾ ಇರೋದು. ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ, ಕಂಟ್ರೋಲ್ ಪ್ಯಾನಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ಗೆ ಹೋಗಿ, ಅಲ್ಲಿ ಈ ಬಾಕ್ಸ್ ಸಿಗುತ್ತೆ ನಿಮಗೆ, ODBC ಡೇಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ ಅಂತ. ಇದನ್ನೇ ನಾವು ಇಂಟರ್ಮೀಡಿಯೇಟರ್ ಆಗಿ ಆಕ್ಸೆಸ್ಗೆ ಮತ್ತು ವಿಬಿಗೆ ಕನೆಕ್ಟಿವಿಟಿಗೆ ಯೂಸ್ ಮಾಡ್ತಾ ಇರೋದು. ಡ್ರೈವರ್ಸ್ ಅಂತ ನೋಡಿದ್ರೆ ಆಗಲೇ ನೀವು, ಅದಿಲ್ಲಿದೆ ನೋಡಿ, ಡ್ರೈವರ್ಸ್. ಡ್ರೈವರ್ಸ್ ಅಂದರೆ ಯಾವ್ದ್ಯಾವುದು? ಇದು ಡ್ರೈವರ್ಸ್ ಅಂದರೆ ಅದು ಒಂದು ಸಾಫ್ಟ್ವೇರು. ಮೈಕ್ರೋಸಾಫ್ಟ್ ಆಕ್ಸೆಸ್ಗೆ ಒಂದು ರೀತಿ ಡ್ರೈವರ್ಸು, ಎಕ್ಸೆಲ್ಗೆ ಒಂದು ರೀತಿ ಡ್ರೈವರ್ಸು, ಮತ್ತು ಇದು DBase ಅಂತ, ಮತ್ತು ಪ್ಯಾರಾಡಾಕ್ಸ್ ಅಂತ, ಇವೆಲ್ಲನೂ ಡೇಟಾಬೇಸ್ ಸಾಫ್ಟ್ವೇರ್ಸ್. ನೋಡಿ ಎಷ್ಟೊಂದಿದೆ. ಎಕ್ಸೆಲ್ಲು, ಪ್ಯಾರಾಡಾಕ್ಸು, ವಿಜುವಲ್ ಪ್ರೋ, SQL ಸರ್ವರ್ ಅನ್ನೋದು ಒಂದು DBMS ಸಾಫ್ಟ್ವೇರು, ಪಾಪ್ಯುಲರು. BCA ಸ್ಟೂಡೆಂಟ್ಸ್ ಎಲ್ಲ SQL ಸರ್ವರೇ ಯೂಸ್ ಮಾಡೋದು ಪ್ರಾಜೆಕ್ಟ್ಗೆ. ಇನ್ನು ಒರಾಕಲ್ ಅಂತಲೂ ಒಂದು ಇರಬೇಕಿತ್ತು, ಅದು ಮೋಸ್ಟ್ ಪ್ರೊಬೆಬಲಿ ಇಲ್ಲ ಅನಿಸುತ್ತೆ. ಇಲ್ಲಿ ಡ್ರೈವರ್ ಸಾಫ್ಟ್ವೇರ್ಗಳಂದರೆ ಇಲ್ಲಿ ನಿಮ್ಗೆ ಸಿಗ್ತವೆ ಕಂಟ್ರೋಲ್ ಪ್ಯಾನಲ್. ಇದನ್ನು ಯೂಸ್ ಮಾಡಿಕೊಂಡು ಕನೆಕ್ಟಿವಿಟಿ ಮಾಡೋವಂಥದ್ದು, ಇದು ಡ್ರೈವರ್ಸ್. ಇಲ್ಲಿ ನೋಡಿ, ಸಿಸ್ಟಮ್ DSN, ಯೂಸರ್ DSN ಅಂತ ಇದೆ, ಡೇಟಾ ಸೋರ್ಸ್ ನೇಮ್ ಅಂತ. ಅದರದ್ದು ಲಿಸ್ಟ್ ಇಲ್ಲಿದೆ. ಇದು ನಾವೇ ಕೊಡುವಂಥ ನೇಮು. ನಾನಿನ್ನು ಆಲ್ರೆಡಿ ಒಂದು ಮಾಡಿಟ್ಟಿದ್ದೀನಿ, ಕಾಲೇಜ್ ಅಂತ ನೇಮ್ ಕೊಟ್ಟಿದ್ದೀನಿ. ಅದಕ್ಕೆ ಇನ್ನೊಂದು MS ಅಂತ ನೇಮ್ ಕೊಟ್ಟಿದ್ದೀನಿ. ಹೇಗೆ ಇದು ಕೆಲಸ ಮಾಡುತ್ತೆ ಈ DSN? ಇದು ಸೇಮ್ ಬಾಕ್ಸ್ ಒಳಗೆ ಸಿಗುತ್ತೆ ನಿಮಗೆ. ಅದಕ್ಕೆ ಎಕ್ಸ್ಪ್ಲನೇಷನು ನಿಮಗೆ ಇಲ್ಲಿದೆ ನೋಡಿ, PDF ನೋಟ್ಸ್ ಶೇರ್ ಮಾಡಿದ್ದೀನಲ್ಲ ಅಲ್ಲಿ. DSN, ಇಟ್ ಪ್ರೊವೈಡ್ಸ್ ಕನೆಕ್ಟಿವಿಟಿ ಟು ಎ ಡೇಟಾಬೇಸ್ ಥ್ರೂ ಆನ್ ODBC ಡ್ರೈವರ್. 1 ಮಾರ್ಕ್ ಕ್ವೆಶನ್ ಕೇಳ್ಬೋದು, ವಾಟ್ ಈಸ್ DSN? ಎಕ್ಸ್ಪ್ಯಾಂಡ್ DSN ಅಂದರೆ ಡೇಟಾ ಸೋರ್ಸ್ ನೇಮ್ ಅಂತ ಹಾಕ್ತೀರಾ. ಇಟ್ ಪ್ರೊವೈಡ್ಸ್ ಕನೆಕ್ಟಿವಿಟಿ ಟು ಎ ಡೇಟಾಬೇಸ್ ಥ್ರೂ ಆನ್ ODBC ಡ್ರೈವರ್. ODBC ಡ್ರೈವರ್ ಎಲ್ಪಿಂದ, ಅಲ್ಲಿ ನೋಡಿದ್ರಲ್ಲ ಲಿಸ್ಟ್ ಆಫ್ ಡ್ರೈವರ್ಸು, ಅದರದ್ದು ಎಲ್ಪಿಂದ ಡೇಟಾಬೇಸ್, ನಿಮ್ಮ ಡೇಟಾಬೇಸ್ಗೆ ಕನೆಕ್ಷನ್ ಕೊಡೋದಕ್ಕೆ ಹೆಲ್ಪ್ ಮಾಡೋದೇ DSN. ಅಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ದೆ, ಆಲ್ರೆಡಿ ಮಾಡಿಟ್ಟಿದ್ದೀನಿ ಅಂತ. ಕಾಲೇಜ್ ಅಂತ ಇತ್ತು, ಕಾಲೇಜ್ ಅನ್ನೋದು ನಾನು ಕೊಟ್ಟಿರೋ DSN ನೇಮ್. ಆ ಒಂದು ನೇಮ್ನೇ ಒಂದು ರೆಫರೆನ್ಸ್ ಆಗಿಟ್ಕೊಂಡು ನಿಮ್ಮ ODBC ಡ್ರೈವರು, ಅಲ್ಲಿ ಎಷ್ಟೊಂದು ಡ್ರೈವರ್ಸ್ ಇತ್ತು, MS ಆಕ್ಸೆಸ್ ಡ್ರೈವರು, SQL ಸರ್ವರ್ ಡ್ರೈವರು, ಪ್ಯಾರಾಡಾಕ್ಸ್ ಡ್ರೈವರ್ ಅಂತೆಲ್ಲ ನೀವು ನೋಡಿದ್ರಿ ಲಿಸ್ಟ್ ಆಫ್ ಡ್ರೈವರ್ಸ್. ಅದರ ಹೆಲ್ಪ್ ತಗೊಂಡು ಡೇಟಾಬೇಸ್ಗೆ ಕನೆಕ್ಟಿವಿಟಿ ಮಾಡೋವಂಥದ್ದು. ಇಟ್ ಕಂಟೇನ್ಸ್ ಡೇಟಾಬೇಸ್ ನೇಮ್, ಡೈರೆಕ್ಟ್ರಿ. ಇದನ್ನು ನೀವು ಓದ್ಕೊಳ್ಳಿ, ನಾನು ಶೇರ್ ಮಾಡಿದ್ದೀನಲ್ಲ ಅದರಲ್ಲಿ ಇದೇ. ನೀವು ಅಲ್ಲಿ ನೋಡಿದ್ದು ಸಿಸ್ಟಮ್ DSN, ಯೂಸರ್ DSN, ಫೈಲ್ DSN. ನಾನು ಈಗ ಯೂಸ್ ಮಾಡ್ತಾ ಇರೋದು ಸ್ಟೆಪ್ಸ್ ತೋರ್ಸೋಕ್ಕೆ ಯೂಸರ್ DSN, ಕ್ರಿಯೇಟೆಡ್ ಫಾರ್ ಎ ಸ್ಪೆಸಿಫಿಕ್ ಯೂಸರ್. ಇದನ್ನು ಸ್ವಲ್ಪ ಪಾಯಿಂಟ್ಸ್ ನೀವು ಓದ್ಕೊಂಡ್ರೆ ಆ ಸ್ಟೆಪ್ಸ್ ಬರೆದು ಈ ಪಾಯಿಂಟ್ಸ್ಗಳನ್ನ ಬರಿಬೋದು. ಆ ಸ್ಟೆಪ್ಸು ನಿಮಗೆ ಇಲ್ಲಿ ಸಿಗುತ್ತೆ. ಇದನ್ನು ಅಷ್ಟೇ ಸೇಮ್ ನೋಟ್ಸಲ್ಲಿ ಶೇರ್ ಆಗಿದೆ, PDF ಶೇರ್ ಮಾಡಿದ್ದೀನಲ್ಲ ಅದರಲ್ಲಿ ಲಾಸ್ಟ್ ಟಾಪಿಕ್ಕು ODBC ಸ್ಟೆಪ್ಸ್ ಇದೆ ನೋಡಿ. ಈಗ ಅದು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಸೆಟ್ಟಿಂಗ್ಸ್, ಅಗೇನ್ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ಗೆ ಹೋಗ್ತೀನಿ. ಇಲ್ಲಿ ODBC ಡೇಟಾ ಸೋರ್ಸಸ್ 32 ಬಿಟ್ ಅಂತ ತಗೊಳ್ತೀನಿ. ಇಲ್ಲಿ ಆ್ಯಡ್ಗೆ ಹೋಗಬೇಕು. ಆ್ಯಡ್ಗೆ ಹೋಗಿ, ಈಗ ನಾವು ಯೂಸ್ ಮಾಡ್ತಾ ಇರೋದು MS ಆಕ್ಸೆಸ್ ಡ್ರೈವರ್ ನಮಗೆ. ಸೊ ಅದಕ್ಕೆ ನಾನಿದು MS ಆಕ್ಸೆಸ್ ಡ್ರೈವರ್ನ ಚೂಸ್ ಮಾಡ್ತೀನಿ. ಫಿನಿಶ್ ಅಂತ ಕೊಡ್ತೀನಿ. ಫಿನಿಶ್ ಅಂತ ಕೊಟ್ಟಾಗ ಈ ಸ್ಕ್ರೀನ್ ಬರುತ್ತೆ. ಈ ಸ್ಟೆಪ್ಸ್ ಎಲ್ಲ ಬರಿಬೇಕು ನೀವು. 7 ಮಾರ್ಕ್ಸ್ಗೆ ODBC ಕ್ವಶನ್ ಕೇಳಿದ್ರೆ. ಡೇಟಾ ಸೋರ್ಸ್ ನೇಮ್ ನಾನು ಆಗಲೇ ಕಾಲೇಜ್ ಅಂತ ಕೊಟ್ಟಿದ್ದೆ.
ಈಗ ನನ್ನ ನೇಮೇ ಕೊಟ್ಟಿದ್ದೀನಿ, ವರ್ಣ GFGC ಅಂತ ಕೊಟ್ಟಿದ್ದೀನಿ. ಸೆಲೆಕ್ಟ್ಗೆ ಹೋಗಬೇಕು. ಇಲ್ಲಿ ನಾನು ಆಲ್ರೆಡಿ ಒಂದು ಆಕ್ಸೆಸ್ ಫೈಲು ಅದರಲ್ಲಿ ಟೇಬಲ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಈ ಡ್ರೈವಲ್ಲಿದೆ. ಫೋಲ್ಡರ್ ನೇಮು ಅಗೇನ್ ನನ್ನ ನೇಮೇ ಇದೆ. ಡೇಟಾಬೇಸ್ ಫೈಲ್ ನೇಮು ಡೇಟಾಬೇಸ್ 6.mdb. ಆ ಪಾತ್ಗೆ ಹೋಗಬೇಕು, ಓಕೆ ಅಂತ ಕೊಡಬೇಕು. ನೆಕ್ಸ್ಟು ಅಗೇನ್ ಓಕೆ ಅಂತ ಕೊಡಬೇಕು. ಇಲ್ಲಿ ಬಂತು ನೋಡಿ, ವರ್ಣ GFGC ಅಂತ. ಇದೇನೆ ಯೂಸರ್ ಡೇಟಾ ಸೋರ್ಸ್ ನೇಮ್, ಯೂಸರ್ DSN ನೇಮ್. ಇಲ್ಲಿ ವರ್ಣ GFGC DSN ನೇಮ್. ನೆಕ್ಸ್ಟು ಇದು ಓಕೆ ಕೊಟ್ಟರೆ ಕ್ರಿಯೇಟ್ ಆಯಿತು. ಈಗ ನಮ್ಮದು ODBC. ವಿ ಕ್ಯಾನ್ ಕ್ಲೋಸ್ ಇಟ್. ನೇಮು ನೆನಪಲ್ಲಿರಬೇಕು. ನೇಮೇನೋ ವರ್ಣ GFGC. ಈಗ ವಿಷುವಲ್ ಬೇಸಿಕ್ ಬರೋಣ. ಆಲ್ರೆಡಿ 3 ಟೆಕ್ಸ್ಟ್ ಬಾಕ್ಸ್ ಇಟ್ಕೊಂಡಿದ್ದೀನಿ, ಒಂದು ADO ಕಂಟ್ರೋಲ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆ್ಯಸ್ ಯೂಶುವಲ್ ನೀವು ಕನೆಕ್ಟಿವಿಟಿ ಮಾಡ್ತಿರಲ್ಲ, ಇದೆಲ್ಲ ನಿಮ್ಗೆ ಗೊತ್ತಿದೆ ಕನೆಕ್ಟಿವಿಟಿ. ಬಟ್ ಇಲ್ಲಿ ODBC ತಗೋಬೇಕು, ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಕನೆಕ್ಷನ್ ಸ್ಟ್ರಿಂಗ್ ಇಲ್ಲಿ ನೋಡಿ, ನೀವು ಲ್ಯಾಬಲ್ಲಿ ಮಾಡಬೇಕಾದ್ರೆ ಇದನ್ನು ತಗೊಂಡು ಬಿಲ್ಡ್ ಅಂತ ತಗೊಂಡು ಇಲ್ಲಿ ಮೈಕ್ರೋಸಾಫ್ಟ್ ಜೆಟ್ ಅಂತ ತಗೊಂಡು ಕನೆಕ್ಟ್ ಪಾತ್ ಕೊಡ್ತಾ ಇದ್ರಿ. ಬಟ್ ಇಲ್ಲಿ ಹಾಗಲ್ಲ. ಇದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ಕನೆಕ್ಟಿವಿಟಿ ಮಾಡಬೇಕಾದ್ರೆ ನೀವು ಡೈರೆಕ್ಟ್ ಇಲ್ಲಿಗೆ ಬರ್ತಿದ್ರಿ. ಯೂಸ್ ODBC ಡೇಟಾ ಸೋರ್ಸ್ ನೇಮ್ ಇದನ್ನು ತಗೋಬೇಕು. ಯಾಕಂದರೆ ಈಗ ನಾವು ODBC ಮುಖಾಂತರ ಕನೆಕ್ಟಿವಿಟಿ ಮಾಡ್ತಿರೋದು. ಇಲ್ಲಿ ವರ್ಣ GFGC ಅಪ್ಲೈ ಓಕೆ ಈ ಪಾತ್ ಕೊಡಬೇಕು. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ DSN = ವರ್ಣ GFGC ಅಂತ ಬಂದಿದೆ. ಈಗ ರೆಕಾರ್ಡ್ ಸೋರ್ಸ್ಗೆ ಹೋಗೋಣ. ಟೇಬಲ್ ಆಸ್ ಯೂಶುವಲ್ ಟೇಬಲ್ ಸೆಲೆಕ್ಷನ್ ಆಯಿತು. ಇಲ್ಲಿ ಟೇಬಲ್, ಆ ಡೇಟಾಬೇಸಲ್ಲಿ ಟೇಬಲ್ 1 ಅಂತ ಇದೆ. ಅಪ್ಲೈ ಓಕೆ. ಕನೆಕ್ಟಿವಿಟಿ ಆಯಿತು. ರಿಮೆಂಬರ್, ನಾನು ODBCಯಿಂದ ಕನೆಕ್ಟಿವಿಟಿ ಮಾಡಿದೆ. DSN ನೇಮ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಮಾಡಿಕೊಂಡು ADODC ಇದೆ ಆಸ್ ಯೂಶುವಲ್ಲು. ಡೇಟಾ ಫೀಲ್ಡ್ ನಾವು ಚೂಸ್ ಮಾಡ್ಕೋಬೇಕು. ID ಅಂತ ನಾನು ಕಾಲೇಜ್ ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ಗೆ ಇಲ್ಲಿ ಬರುತ್ತೆ ಐಟಮ್ ID ಅಂತ. ನಾನು ಕಾಲೇಜ್ DSN ನೇಮ್ಗೂ ಸೇಮ್ ಚೂಸ್ ಮಾಡಿದ್ದೆ, ಅದೇ ಉಳ್ಕೊಂಡಿದೆ. ಡೇಟಾ ಸೋರ್ಸ್ ADODC 1, ಇದು ಐಟಮ್ ನೇಮ್. ಸೇಮ್ ಅದೇ ಮೆಥಡ್. ಬಟ್ ODBC ಅನ್ನೋದನ್ನ ನೀವು ಚೂಸ್ ಮಾಡಿಕೊಂಡು ಕಂಟ್ರೋಲ್ ಪ್ಯಾನಲಲ್ಲಿ DSN ಕ್ರಿಯೇಟ್ ಮಾಡಿಕೊಂಡು ರನ್ ಮಾಡಬೇಕು ಅಷ್ಟೆ. ಇಲ್ಲಿ ನೋಡಿ ಔಟ್ಪುಟ್. ನಾನಿದು ಸ್ಟೋರ್ ಮಾಡಿ ಇಟ್ಟಿದ್ದೆ ಡೇಟಾನ ಆ ಫೈಲಲ್ಲಿ. ಯಾವುದಕ್ಕೆ DSN ಅಂತ ಇತ್ತು, ವರ್ಣ ಅನ್ನೋ ಫೋಲ್ಡರಲ್ಲಿ ಡೇಟಾಬೇಸ್ 6.mdb ಅಂತಿತ್ತಲ್ಲ, ಆ ಫೈಲಲ್ಲಿ ಈ ಡೇಟಾ ಇತ್ತು. ಇದು ಥ್ರೂ DSN ನೇಮ್ ವರ್ಣ GFGC ಈ ಡೇಟಾ ಇಟ್ಟಿದ್ದು ಇಲ್ಲಿ ಬರ್ತಿದೆ, ಆಕ್ಸೆಸ್ ಆಗ್ತಾ ಇದೆ. ಇಲ್ಲಿಂದ VB ಅಪ್ಲಿಕೇಶನಿಂದ ವಿತ್ ದಿ ಹೆಲ್ಪ್ ಆಫ್ ODBC ಆಕ್ಸೆಸ್ಗೆ ಕನೆಕ್ಟಿವಿಟಿ ಮಾಡಿ ಅಲ್ಲಿಂದ ಡೇಟಾ ತಂದುಕೊಡ್ತೀವಿ. ದಿಸ್ PC, ಈ ಡ್ರೈವ್, ಇಲ್ಲಿ ನಂದು ಟೇಬಲ್ ಇದೆ.
ಡೇಟಾಬೇಸ್ 6. ಇದು ಟೇಬಲ್ 1. ಇದೇ ನನ್ನಲ್ಲಿ ಡೇಟಾ ಇಟ್ಟಿದ್ದು ಅಲ್ಲಿ ಬಂದಿದೆ. ಸ್ಕ್ಯಾನರ್ ಟ್ಯಾಬ್ VR ಗ್ಲಾಸಸ್. ಇದು PDF ಅಲ್ಲಿರೋ ಸ್ಟೆಪ್ಸ್ಗಳನ್ನ ಓದ್ಕೊಳ್ಳಿ. ಓದ್ಕೋಬೇಕಾದ್ರೆ ಯಾವುದೇ ಡೇಟಾಬೇಸ್ ಕನೆಕ್ಟಿವಿಟಿ ನೀವು ರಿಸಲ್ಟ್ ನೋಡ್ತಾ ಇದ್ದೀರಲ್ಲ, ಒಂದು ಮೊಬೈಲ್ ಅಪ್ಲಿಕೇಶನ್ ಮುಂದೆ ಅಥವಾ PC ಅಲ್ಲಿ ವೆಬ್ಸೈಟ್ ಅಡ್ರೆಸ್ ಹಾಕ್ಬಿಟ್ಟು ತುಮಕೂರು ಯೂನಿವರ್ಸಿಟಿದು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ನೆಕ್ಸ್ಟ್ ಏನಾಗುತ್ತೆ ಅದೇನೇ ನೀವು ಲಾಸ್ಟ್ ಚಾಪ್ಟರಲ್ಲಿ ಕಲಿತಾ ಇರೋದು. ನಿಮ್ಮ ರಿಸಲ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಎಂಟ್ರಿ ಆಗಿ ನೆಕ್ಸ್ಟ್ ಏನೇನಾಗುತ್ತೆ ಇಂಟರ್ನೆಟ್ ಒಳಗಡೆ ಸಾಫ್ಟ್ವೇರ್ ಮುಖಾಂತರ ಏನೇನಾಗ್ತಾ ಇದೆ, ನಿಮ್ಮ ಪೇಜು ನಿಮ್ಮ ಸ್ಕ್ರೀನ್ ಮೇಲೆ ಬರೋ ತನಕನೂ ಏನು ನಡೆಯುತ್ತೆ ಅದೇನೇ ನಿಮ್ಮ ಕಂಪ್ಲೀಟ್ ಲಾಸ್ಟ್ ಚಾಪ್ಟರಲ್ಲಿ ಇರೋದು. ಅದು ADODC ಮುಖಾಂತರ ಆಗ್ಬೋದು, DAO ಮುಖಾಂತರ ಆಗ್ಬೋದು, ODBC ಮುಖಾಂತರ ಆಗ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಡೇಟಾ ಕಂಟ್ರೋಲ್ ಅಂತ ಯೂಸ್ ಮಾಡಿದ್ರಿ ವಿಷುವಲ್ ಡೇಟಾ ಮ್ಯಾನೇಜರಲ್ಲಿ, ಅದರಿಂದ ಆಗ್ಬೋದು. ಇವೆಲ್ಲ ವಿತ್ ದಿ ಹೆಲ್ಪ್ ಆಫ್ ನಿಮ್ಮ DBMS ಪೇಪರ್ ಲಾಸ್ಟ್ ಚಾಪ್ಟರ್ SQL ಸ್ಟೇಟ್ಮೆಂಟ್ಸ್ ಇದೆಯಲ್ಲ ಅದನ್ನು VB ಲ್ಯಾಂಗ್ವೇಜ್ ಒಳಗೆ ಹಾಕಿ ಇದು ಪ್ರಾಸೆಸ್ಸು ಎಕ್ಸಿಕ್ಯೂಷನ್ ಆಗ್ತಿದೆ. ಯಾವ ಪ್ರಾಸೆಸ್ಸು? ನೀವು ರಿಸಲ್ಟ್ ನೋಡ್ತಾ ಇರೋದು. ಅಟ್ಲೀಸ್ಟ್ ಆ ಎಕ್ಸಾಂಪಲ್ ಆದರೂ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಓದಿ. ಲಾಸ್ಟ್ ಚಾಪ್ಟರ್ ಓದಬೇಕಾದ್ರೆ ಮಾತ್ರ. ನೀವು ಯಾವುದಾದ್ರೂ ಫೇಸ್ಬುಕ್ ಆದರೂ ಮೈಂಡಲ್ಲಿ ಇಟ್ಕೋಬೋದು, ಬಟ್ ಇದು ನೀವು ಮಾಡಿರೋದ್ರಿಂದ ವರ್ಕು ಇದು ಎಕ್ಸಾಂಪಲ್ ಆಗಿ ನೀವು ರಿಜಿಸ್ಟರ್ ನಂಬರು ವೆಬ್ಸೈಟ್ ಅಡ್ರೆಸ್ ಹಾಕಿ ಎಂಟ್ರಿ ಮಾಡಿದ್ದೀರಾ, ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ದೀರಾ, ನಿಮ್ಮ ಸ್ಕ್ರೀನ್ ಮೇಲೆ ರಿಸಲ್ಟ್ ಬಂದ್ಬಿಡ್ತು. ನೀವು ಎಂಟ್ರಿ ಮಾಡಿ ಸ್ಕ್ರೀನ್ ಮೇಲೆ ರಿಸಲ್ಟ್ ಬರೋ ಮಧ್ಯೆ ಏನೇನು ನಡೆಯುತ್ತೆ ಅದೇನೇ ಕಂಪ್ಲೀಟ್ ಲಾಸ್ಟ್ ಚಾಪ್ಟರ್.